ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಸೇನಾ ಸಮೇತನಾಗಿ ಸಮುದ್ರ ತೀರಕ್ಕೆ ಬಂದಿರುವುದನ್ನು ರಾವಣನು ಶಾರ್ದೂಲನೆಂಬ ರಾಕ್ಷಸನಿಂದ ಕೇಳಿ ಸುಗ್ರೀವನನ್ನು ರಾಮನಿಂದ ಬೇರ್ಪಡಿಸುವುದಕ್ಕಾಗಿ, ಅಂದರೆ ಭೇದವನ್ನು ಉಂಟು ಮಾಡುವುದಕ್ಕಾಗಿ ಶುಕನನ್ನು ಕಳುಹಿಸಿದಾಗ ವಾನರರು ಅವನನ್ನು ಕೊಲ್ಲ ಹೋಗಲು ರಾಮನು ಬೇಡವೆಂದು ಅವರನ್ನು ತಡೆದುದು ಎಂಬ 20ನೆಯ ಸರ್ಗಕ್ಕೆ ಸ್ವಾಗತ. ಇಷ್ಟರಲ್ಲಿ ಶಾರ್ದೂಲನೆಂಬ ರಾಕ್ಷಸನೊಬ್ಬನು ಅಕಸ್ಮಾತ್ತಾಗಿ ಸಮುದ್ರ ತೀರಕ್ಕೆ ಬಂದು ಅಲ್ಲಿ ಸುಗ್ರೀವನಿಂದ ರಕ್ಷಿಸವಾದ ದೊಡ್ಡ ವಾನರ ಸೈನ್ಯವನ್ನು ನೋಡಿಬಿಟ್ಟನು. ಈ ರಾಕ್ಷಸನು ದುರಾತ್ಮನಾದ ಆ ರಾವಣನಿಗೆ ಚಾರನಾಗಿ ಸುತ್ತುತ್ತಿದ್ದವನಾದುದರಿಂದ ಅವನು ಸಮುದ್ರ ತೀರದಲ್ಲಿದ್ದ ಆ ವಾನರ ಸೈನ್ಯವನ್ನು ಬಹಳ ಎಚ್ಚರಿಕೆಯಿಂದ ಸುತ್ತಲೂ ನೋಡಿ ಬಂದು ವೇಗದಿಂದ ಹಿಂತಿರುಗಿ ಲಂಕೆಗೆ ಹೋಗಿ ರಾವಣನನ್ನು ಕುರಿತು ಹೇಳುವನು. ಎಲೆ ಮಹಾರಾಜನೇ, ಅದು ಸಮುದ್ರದ ಆಚೆಯ ದಡದಲ್ಲಿ ಅಷ್ಟಿಷ್ಟೆಂದು ನಿರ್ಣಯಿಸುವುದಕ್ಕಾಗದೆ ಎರಡನೆಯ ಸಮುದ್ರವೋ ಎಂಬಂತೆ ಅಗಾಧವಾದ ವಾನರ ಭಲ್ಲೂಕ ಸೈನ್ಯವು ಅಪಾರವಾಗಿ ಬಂದು ಸೇರಿರುವುದು. ನಮ್ಮ ಲಂಕೆಯನ್ನು ಮುತ್ತುವುದಕ್ಕೂ ಸಿದ್ಧವಾಗಿರುವುದು. ದಶರಥ ಪುತ್ರರಾದ ರಾಮಲಕ್ಷ್ಮಣರೆಂಬ ಅಣ್ಣ ತಮ್ಮಂದಿರಿಬ್ಬರು ಉತ್ತಮಾಯುಧಗಳನ್ನು ಧರಿಸಿ ನೆಟ್ಟಗೆ ಸೀತೆ ಇರುವ ಸ್ಥಳಕ್ಕೆ ಬರುವುದರಲ್ಲಿ ಇರುವರು. ಮಹಾ ತೇಜಸ್ವಿಗಳಾದ ಅವರಿಬ್ಬರು ಸಮುದ್ರ ತೀರದಲ್ಲಿಯೇ ಆ ಸೈನ್ಯವನ್ನು ಇಳಿಸಿರುವರು. ಯಾವ ಕಡೆಗೆ ತಿರುಗಿ ನೋಡಿದರೂ 10 ಯೋಜನಗಳ ದೂರದವರೆಗೆ ಆ ದೊಡ್ಡ ವಾನರ ಸೈನ್ಯವೇ ವಿಶಾಲವಾಗಿ ವ್ಯಾಪಿಸಿರುವುದು. ಎಲೆ ರಾಜೇಂದ್ರನೇ, ಈಗ ನಾನು ಸಾಮಾನ್ಯವಾಗಿ ನೋಡಿ ಬಂದಿರುವೆನು. ಇನ್ನೂ ವಿವರವಾಗಿ ಅಲ್ಲಿನ ನಿಜಸ್ಥಿತಿಯನ್ನು ತಿಳಿಯಬೇಕಾದರೆ ಶೀಘ್ರದಲ್ಲಿಯೇ ನೀನು ಬೇರೆ ಯಾರನ್ನಾದರೂ ಕಳುಹಿಸಿ ಅವರಿಂದ ತಿಳಿದುಕೊಳ್ಳಬೇಕು. ಆದುದರಿಂದ ಈಗಲೇ ಕೆಲವು ದೂತರಿಗೆ ಆಜ್ಞೆ ಮಾಡಿ ಕಳುಹಿಸು. ಅವರು ಇದ್ದ ಸ್ಥಿತಿಯನ್ನು ಚೆನ್ನಾಗಿ ತಿಳಿದು ಬರಲಿ. ಆ ವಾನರ ಸೈನ್ಯವೇನೋ ಬಹಳ ದೊಡ್ಡದಾಗಿರುವುದು. ಈಗಲೇ ಈ ವಿಷಯದಲ್ಲಿ ದಾನವನ್ನು, ಸಾಮವನ್ನು, ಭೇದವನ್ನು ಪ್ರಯೋಗಿಸಿ ನೋಡುವುದು ಮೇಲು. ದಂಡೋಪಾಯಕ್ಕೆ ಅವಕಾಶವೇ ಇಲ್ಲ ಎಂದನು. ಶಾರ್ದೂಲನ ಮಾತನ್ನು ಕೇಳಿದೊಡನೆ ರಾಕ್ಷಸೇಶ್ವರನಾದ ರಾವಣನು ಬೆಚ್ಚರಗೊಂಡು ತನ್ನಲ್ಲಿ ತಾನು ಮುಂದೆ ಮಾಡಬೇಕಾದ ಕಾರ್ಯವೇನೆಂದು ನಿರ್ಧರಿಸಿಕೊಂಡು ತನ್ನ ಮುಂದಿದ್ದ ಶುಕನೆಂಬ ರಾಕ್ಷಸನನ್ನು ಕುರಿತು, ಎಲೆ ಶುಕ, ಈಗಲೇ ನೀನು ಇಲ್ಲಿಂದ ಹೊರಟು ವಾನರ ರಾಜನಾದ ಸುಗ್ರೀವನನ್ನು ನೋಡಿ ನನ್ನ ಮಾತನ್ನು ಅವನಿಗೆ ಹೇಳು. ಅಲ್ಲಿ ನೀನು ಧೈರ್ಯವನ್ನು ಮಾತ್ರ ಬಿಡದೆ ಮೃದುವಾದ ಮಾತಿನಿಂದಲೇ ನಾನು ಹೇಳುವ ಈ ಮಾತುಗಳನ್ನು ಹೀಗೆಯೇ ಹೇಳಬೇಕು. ಎಲೈ ಕಪಿ ಸಾರ್ವಭೌಮನೇ, ನನ್ನಂತೆ ನೀನು ಮಹಾರಾಜ ಕುಲದಲ್ಲಿ ಹುಟ್ಟಿ ರಾಜ ಪದವಿಯಲ್ಲಿ ಇರುವವನು. ಆದುದರಿಂದ ನಿಷ್ಕಾರಣವಾಗಿ ನಮ್ಮೊಡನೆ ವೈರವನ್ನು ಬೆಳೆಸಬಾರದು. ಇದರ ಮೇಲೆ ನೀನು ಮಹಾಬಲಾಢ್ಯನಾದುದರಿಂದ ಅಲ್ಪ ಬಲವುಳ್ಳ ಈ ರಾಮನೊಡನೆ ನಿನಗೆ ಸ್ನೇಹವು ಯೋಗ್ಯವಲ್ಲ. ಇಷ್ಟೇ ಅಲ್ಲದೆ ನೀನು ಬ್ರಹ್ಮಪುತ್ರನಾದ ವೃಕ್ಷ ರಜಸ್ಸಿಗೆ ಮಗನಾದುದರಿಂದ ನಮ್ಮಿಬ್ಬರಿಗೂ ಪರಸ್ಪರ ಬಾಂಧವ್ಯವೂ ಇರುವುದು. ಇದಿಷ್ಟು ಹಾಗಿರಲಿ, ರಾಮನನ್ನು ಆಶ್ರಯಿಸುವುದರಿಂದ ನಿನಗೆ ಯಾವ ಲಾಭವಾಗಲಿ, ಅವನನ್ನು ಬಿಡುವುದರಿಂದ ನಷ್ಟವಾಗಲಿ ಇಲ್ಲ. ನಮ್ಮೊಡನೆ ನಿನಗೆ ಈ ವ್ಯರ್ಥವಾದ ವೈರವು ಯುಕ್ತವಲ್ಲ. ನನಗೂ ನಿನ್ನಣ್ಣನಾದ ವಾಲಿಗೂ ಎಷ್ಟು ಸ್ನೇಹವೆಂಬುದನ್ನು ನೀನು ಕಾಣೆಯ. ಆ ಸಂಬಂಧದಿಂದ ನಾನು ನಿನ್ನನ್ನು ಒಡಹುಟ್ಟಿದವನೆಂದೇ ಭಾವಿಸಿರುವೆನು. ಆದುದರಿಂದ ಎಲೈ ವಾನರೇಶ್ವರನೇ, ಈಗಲೂ ನೀನು ರಾಮನನ್ನು ಬಿಟ್ಟು ನನ್ನೊಡನೆ ಸ್ನೇಹವನ್ನು ಬೆಳೆಸು. ನಾನು ಆ ರಾಮನ ಭಾರ್ಯೆಯನ್ನು ಕದ್ದು ತಂದ ಮಾತ್ರಕ್ಕೆ ಅದರಿಂದ ನಿನಗೇನು? ನಿನ್ನ ಪಾಡಿಗೆ ನೀನು ಕಿಷ್ಕಿಂಧೆಗೆ ಹೋಗಿ ನಿನ್ನ ರಾಜ್ಯದಲ್ಲಿ ಸುಖದಿಂದಿರು. ಆದರೆ ಆರಂಭಿಸಿದ ಕಾರ್ಯವನ್ನು ಹೇಗೆ ಬಿಡುವುದೆಂದು ಕೇಳುವೆಯಾ? ನೀನು ಈಗ ಉದ್ದೇಶಿಸಿ ಬಂದಿರುವ ಕಾರ್ಯವನ್ನು ಪೂರೈಸಬೇಕೆಂದರೆ ನಿನ್ನಿಂದ ಸಾಧ್ಯವೇ? ಎಂದಿಗೂ ಸಾಧ್ಯವಲ್ಲ. ಮನುಷ್ಯರಿಗಾಗಲಿ ಕಪಿಗಳಿಗಾಗಲಿ ಎಂದಿಗೂ ಈ ಲಂಕೆಯನ್ನು ಪ್ರವೇಶಿಸುವುದು ಶಕ್ಯವಲ್ಲ. ದೇವಗಂಧರ್ವಾದಿಗಳಾದರೂ ಇದನ್ನು ಪ್ರವೇಶಿಸಲಾರರು.
ಇನ್ನು ನಿಮ್ಮಂತಹ ನರವಾನರರ ಸಂಗತಿಗಳನ್ನು ಹೇಳಬೇಕಾದುದೇನು ಎಂದು ನಾನು ಹೇಳಿದುದಾಗಿ ಸುಗ್ರೀವನಿಗೆ ಹೇಳು ಎಂದನು. ಈ ಮೂಲಕ ಒಂದೆಡೆ ಸಮಾಧಾನದಿಂದ ಸುಗ್ರೀವನಲ್ಲಿ ನಿಜ ಸ್ಥಿತಿಯನ್ನು, ಅಂದರೆ ನಾವಿಬ್ಬರು ಒಂದೇ ರೀತಿಯಾದ ಬ್ರಹ್ಮಕುಲಕ್ಕೆ ಸೇರಿದವರು, ನಾವಿಬ್ಬರು ಬ್ರಾಹ್ಮ ಕುಲಕ್ಕೆ ಸೇರಿದವರಾದುದರಿಂದ ನಮ್ಮಲ್ಲಿ ವೈರಬೇಕೇ ಎಂಬ ಭಾವವಾದರೆ, ಮತ್ತೊಮ್ಮೆ ರಾಮನೊಡನೆ ಸ್ನೇಹ ಬೆಳೆಸುವುದರಿಂದ ರಾಮನಿಗೆ ಸಹಾಯ ಮಾಡಲು ಹೋಗಿ ನೀನೇಕೆ ನೀನು ಅಂದರೆ ಹಿಂದೆ ವಾಲಿಗೂ ರಾವಣನಿಗೂ ಇದ್ದ ಸ್ನೇಹದ ಆಧಾರದ ಮೇಲೆ ಲಂಕೆಯೊಡನಿರುವ ನಿನ್ನ ಬಾಂಧವ್ಯವನ್ನು, ವಾನರರಿಗಿರುವ ಬಾಂಧವ್ಯವನ್ನೂ ಕಳೆದುಕೊಳ್ಳುವೆ. ಇಲ್ಲಿಗೆ ಬರುವುದಂತೂ ಸಾಧ್ಯವಿಲ್ಲ. ಕೊನೆಗೆ ಒಂದೊಮ್ಮೆ ರಾವಣನೇನಾದರೂ ಆಕ್ರಮಣ ಮಾಡಿದರೆ ಅದರಿಂದ ವಾನರ ರಾಜ್ಯವೂ ಕಳೆದು ಹೋದೀತೆಂಬ ಭಯ ಭೀತಿಯನ್ನು ಹುಟ್ಟಿಸುತ್ತಾ ರಾಮನೊಂದಿಗೆ ಭೇದವನ್ನು ಕಲ್ಪಿಸುವಂತಹ ಮಾತುಗಳನ್ನು ಹೇಳಿ ಆ ಶುಕನನ್ನು ದೂತನನ್ನಾಗಿ ವಾನರ ರಾಜನಾದಂತಹ ಸುಗ್ರೀವನ ಬಳಿಗೆ ಕಳಿಸುತ್ತಿರುವನು. ಹೀಗೆ ರಾಕ್ಷಸೇಂದ್ರನಾದ ರಾವಣನು ಆಜ್ಞೆ ಮಾಡಿದೊಡನೆ ಶುಕನು ಪಕ್ಷರೂಪವನ್ನು ಧರಿಸಿ ಆಗಲೇ ಆಕಾಶಕ್ಕೆ ಹಾರಿ ಸುಗ್ರೀವನಿದ್ದ ಸ್ಥಳಕ್ಕೆ ಹೊರಟನು. ಹೀಗೆ ಶುಕನು ಸಮುದ್ರದ ಮೇಲೆ ಅಂತರಿಕ್ಷ ಮಾರ್ಗದಿಂದ ಬಹುದೂರದವರೆಗೆ ಹಾರಿ ಬಂದು ಸುಗ್ರೀವನನ್ನು ಕುರಿತು ರಾವಣನು ತನ್ನೊಡನೆ ಹೇಳಿ ಕಳುಹಿಸಿದ ಮಾತುಗಳಲ್ಲಿ ಒಂದನ್ನು ಬಿಡದೆ ಕ್ರಮವಾಗಿ ಹೇಳಿದನು. ಹೀಗೆ ಶುಕನು ರಾವಣನ ಸಂದೇಶಗಳನ್ನು ತಿಳಿಸುತ್ತಿರುವಷ್ಟರಲ್ಲಿಯೇ ಅಲ್ಲಿದ್ದ ವಾನರರೆಲ್ಲರೂ ಕೋಪಗೊಂಡು ಪಟ್ಟನೆ ಆಕಾಶಕ್ಕೆ ಹಾರಿ ಅವನನ್ನು ಮುಷ್ಟಿಗಳಿಂದ ಹೊಡೆದು ರೆಕ್ಕೆಗಳನ್ನು ಉದುರಿಸಬೇಕೆಂಬ ಉದ್ದೇಶದಿಂದ ಸುತ್ತಲೂ ಮುತ್ತಿದರು. ವಾನರರೆಲ್ಲರೂ ಬಲಾತ್ಕಾರದಿಂದ ಆ ಶುಕನನ್ನು ಹಿಡಿದು ನಿಗ್ರಹಿಸಿ ಕೆಟಹಲು ಆಗಲೇ ಅವನು ಶಕ್ತಿಗುಂದಿ ದೊಪ್ಪನೆ ನೆಲಕ್ಕೆ ಬಿದ್ದನು. ಹೀಗೆ ವಾನರರು ಸುತ್ತಿ ಮುತ್ತಿರಲು ಶುಕನು ಅವರ ಹಿಂಸೆಯನ್ನು ತಡೆಯಲಾರದೆ ರಾಮನನ್ನು ಕೂಗಿ ಮೊರೆಯಿಡುತ್ತಾ, ಎಲೆ ಕಕುಸ್ತ ವಂಶ ಶಿಖಾಮಣಿಯೇ, ಲೋಕದಲ್ಲಿ ದೂತರಾಗಿ ಬಂದವರನ್ನು ಕೊಲ್ಲುವುದುಂಟೆ? ಈ ವಾನರರು ನನ್ನನ್ನು ಕೊಲ್ಲುತ್ತಿರುವರಲ್ಲ, ನೀನಾದರೂ ಇವರನ್ನು ತಡೆದು ನನ್ನನ್ನು ಬದುಕಿಸಬೇಡವೇ? ಯಾವನು ತನ್ನ ಪ್ರಭುವು ಹೇಳಿ ಕಳುಹಿಸಿದ ಅಭಿಪ್ರಾಯವನ್ನು ಬಿಟ್ಟು ತನಗೆ ತೋರಿದಂತೆ ತನ್ನ ಮತವನ್ನು ಹೇಳುವನು, ಅಂತಹ ದೂತನು ತನ್ನ ಸ್ವಾಮಿಯ ಸಂದೇಶವನ್ನು ಮೀರಿ ನಡೆದ ಹೀನ ದೂತನೆನಿಸಿಕೊಳ್ಳುವುದರಿಂದ ಅಂತಹ ದೂತರನ್ನು ಕೊಂದರೂ ದೋಷವಿಲ್ಲ. ಹಾಗಿಲ್ಲದೆ ನಾನು ನನ್ನ ಪ್ರಭುವಿನ ಸಂದೇಶವನ್ನು ಇದ್ದುದು ಇದ್ದಂತೆ ತಿಳಿಸುತ್ತಿರುವಾಗಲೂ ಈ ವಾನರರು ನನ್ನನ್ನು ಕೊಲ್ಲುತ್ತಿರುವರಲ್ಲ ಎಂದನು. ಹೀಗೆ ಶುಕನು ದೈನ್ಯದಿಂದ ಗೋಳಿಡುವುದನ್ನು ಕೇಳಿ ರಾಮನು ಅವನಲ್ಲಿ ಮರುಕಗೊಂಡು ಅವನನ್ನು ಸುತ್ತಿ ಮುತ್ತಿ ಹೊಡೆಯುತ್ತಿದ್ದ ವಾನರರನ್ನು ಕುರಿತು, ಎಲೆ ವಾನರರೇ, ಅವನನ್ನು ಕೊಲ್ಲಬೇಡಿರಿ ಎಂದು ನಿಯಮಿಸಿದನು. ರಾಮಾಜ್ಞೆಯಿಂದ ವಾನರರು ಅವನನ್ನು ಬಿಟ್ಟು ಬಿಡಲು ಅವನು ಸ್ವಲ್ಪ ಧೈರ್ಯವನ್ನು ಹೊಂದಿ ಮುರಿದ ರೆಕ್ಕೆಗಳಿಂದಲೇ ಪ್ರಯತ್ನಪಟ್ಟು ತಿರುಗಿ ಮೇಲೆ ಹಾರಿ ಅಂತರಿಕ್ಷದಲ್ಲಿ ನಿಂತು ವಾನರರನ್ನು ಕುರಿತು, ಸುಗ್ರೀವ, ನೀನು ಮಹಾಬಲವುಳ್ಳವನು, ಶಕ್ತಿ ಸಂಪನ್ನನು, ಮೇಲಾದ ಪರಾಕ್ರಮವುಳ್ಳವನು, ಘಾತುಕನಾದ ರಾವಣನು ಸಮಸ್ತ ಲೋಕಗಳನ್ನು ಗೋಳಾಡಿಸತಕ್ಕವನು ಎಂಬುದನ್ನು ನೀನು ಕಾಣೆಯ. ಈಗ ನಾನು ನಿನ್ನಿಂದ ಅವನ ಮಾತಿಗೆ ತಕ್ಕ ಪ್ರತ್ಯುತ್ತರವನ್ನು ತಿಳಿದುಕೊಳ್ಳದೆ ಹೋದ ಪಕ್ಷದಲ್ಲಿ ನನ್ನನ್ನು ಕೊಂದು ಬಿಡುವನು. ಆದುದರಿಂದ ಈಗ ನಾನು ನಿನ್ನ ಮಾತಿನಿಂದ ಅವನಿಗೆ ತಿಳಿಸಬೇಕಾದುದೇನು ಹೇಳು ಎಂದನು. ಶುಕನು ಹೇಳಿದ ಈ ಮಾತನ್ನು ಕೇಳಿ ವಾನರ ರಾಜನಾಗಿಯೂ ಮಹಾಬಲಾಢ್ಯನಾಗಿಯೂ ಇರುವ ಸುಗ್ರೀವನು ತನ್ನ ಎಣೆಯಿಲ್ಲದ ಧೈರ್ಯ ಗುಣಕ್ಕೆ ತಕ್ಕಂತೆ ಆ ದೂತನನ್ನು ಕುರಿತು, ಎಲೆ ರಾಕ್ಷಸ ದೂತನೇ, ನೀನು ನನ್ನ ಮಾತಿನಿಂದ ರಾವಣನನ್ನು ಕುರಿತು, ನೀನು ನನಗೆ ಮಿತ್ರನೂ ಅಲ್ಲ, ನಿನ್ನಲ್ಲಿ ನಾನು ದಯೆಯನ್ನು ತೋರಿಸಬೇಕಾದುದು ಇಲ್ಲ, ಹಿಂದೆ ಯಾವಾಗಲೂ ನಾನು ನಿನ್ನಿಂದ ಉಪಕಾರವನ್ನು ಪಡೆದವನೂ ಅಲ್ಲ, ನಿನ್ನಲ್ಲಿ ನನಗೆ ಪ್ರೀತಿಗೂ ಕಾರಣವಿಲ್ಲ. ಇಷ್ಟೇ ಅಲ್ಲದೆ ನೀನು ನನಗೆ ಸಂಬಂಧಿಸಿದವರೆಲ್ಲರೂ ನನ್ನ ಮಿತ್ರನಾದ ರಾಮನಿಗೆ ಶತ್ರುಗಳಾದುದರಿಂದ ನನಗೂ ನೀನು ಶತ್ರುವೇ ಹೊರತು ಬೇರೆಯಲ್ಲ. ನನ್ನಣ್ಣನಾದ ವಾಲಿಗೆ ನೀನು ಪರಮಮಿತ್ರನೆಂದು ಹೇಳಿಕೊಂಡೆಯಲ್ಲವೇ? ಅದೇ ಕಾರಣದಿಂದ ನೀನು ನನಗೆ ಶತ್ರುವಂತೆ ವಧ್ಯನೇ ಹೊರತು ವಿಶ್ವಾಸ ಪಾತ್ರನಲ್ಲ.
ನಮ್ಮಿಂದ ಲಂಕೆಗೆ ಪ್ರವೇಶಿಸುವುದೇ ಸಾಧ್ಯವಲ್ಲವೆಂದು ಹೇಳಿಕೊಂಡೆಯಲ್ಲವೇ? ಎಲೆ ಹುಚ್ಚನೆ, ಆ ಭ್ರಾಂತಿಯನ್ನು ಬಿಡು. ಇನ್ನು ಶೀಘ್ರದಲ್ಲಿಯೇ ನಾನು ಲಂಕೆಗೆ ಬಂದು ಅಲ್ಲಿನ ಯುದ್ಧದಲ್ಲಿ ರಾಕ್ಷಸರಾಜನಾದ ನಿನ್ನನ್ನು, ನಿನ್ನ ಮಕ್ಕಳನ್ನು, ನಿನ್ನ ಬಂಧುಗಳನ್ನು, ನಿನ್ನ ದಾಯಾದರನ್ನು, ಇನ್ನು ನಿನಗೆ ಸೇರಿದವರೆಲ್ಲರನ್ನು ವಧಿಸುವೆನು ನೋಡು. ನಿಮಿಷ ಮಾತ್ರದಲ್ಲಿ ನಿನ್ನ ಲಂಕಾ ನಗರಿಯನ್ನೇ ಸುಟ್ಟು ಬೂದಿ ಮಾಡುವೆನೆಂದು ತಿಳಿ. ಎಲೆ ಮೂಢರಾವಣ, ಇನ್ನು ಮೇಲೆ ನಿನ್ನನ್ನು ದೇವತೆಗಳೊಡಗೂಡಿದ ದೇವೇಂದ್ರನೇ ಬಂದು ಬಚ್ಚಿಟ್ಟುಕೊಂಡರು, ನಿನ್ನ ಮಾಯೆಯಿಂದ ನೀನೇ ಕಣ್ಣಿಗೆ ಕಾಣದೆ ತಲೆತಪ್ಪಿಸಿಕೊಂಡರು, ಸೂರ್ಯಬಿಂಬ ದ್ವಾರದಲ್ಲಿ ಪ್ರವೇಶಿಸಿದರು, ರಾಮನ ಕೈಯಿಂದ ತಪ್ಪಿಸಿಕೊಳ್ಳಲಾರೆ. ಇದು ನಿಜವು. ರಾಮನ ದ್ವೇಷಕ್ಕೆ ಪಾತ್ರನಾದ ನಿನ್ನನ್ನು ಪಿಶಾಚರಲ್ಲಿಯಾಗಲಿ, ರಾಕ್ಷಸರಲ್ಲಿಯಾಗಲಿ, ಗಂಧರ್ವರಲ್ಲಿಯಾಗಲಿ, ದೈತ್ಯರಲ್ಲಿಯೇ ಆಗಲಿ, ಮೂರು ಲೋಕಗಳಲ್ಲಿಯೂ ಯಾವನೊಬ್ಬನೂ ರಕ್ಷಿಸಿಕೊಳ್ಳಬಲ್ಲನೆಂದು ನನಗೆ ತೋರಲಿಲ್ಲ. ಮುಷ್ಟಿಯಿಂದ ಕೇವಲ ಬಲಹೀನನಾದ ಜಟಾಯುವನ್ನು ಕೊಂದ ನಿನ್ನ ವೀರ್ಯಕ್ಕೆ ನೀನೇ ಹಿಗ್ಗುವೆಯ? ಛೀ ಮೂಢನೆ, ನಮ್ಮನ್ನು ಹಾಗೆ ಎಣಿಸಬೇಡ. ಅದು ಹೋಗಲಿ, ರಾಮನಾಗಲಿ ಲಕ್ಷ್ಮಣನಾಗಲಿ ಕಣ್ಣೆದಿರಿನಲ್ಲಿ ಇರದಿದ್ದಾಗ ನೀನು ನಿನ್ನ ವೀರ್ಯವನ್ನು ತೋರಿಸಿ ಸೀತೆಯನ್ನು ಕರೆತಂದೆಯ? ಅದೂ ಇಲ್ಲ. ಕಳ್ಳನಂತೆ ಹೊಂಚು ಹಾಕಿ ಆಕೆಯನ್ನು ಕತ್ತು ತಂದೆಯಲ್ಲ. ಈಗಲೂ ನಿನಗೆ ಮುಂದೆ ಬರಬಹುದಾದ ಅನರ್ಥವೇನೆಂದು ತಿಳಿದಿಲ್ಲ. ಮಹಾಬಲಾಢ್ಯನಾಗಿಯೂ ಮಹಾಬುದ್ಧಿವಂತನಾಗಿಯೂ ದೇವತೆಗಳಿಗೆ ದುರ್ಜಯನಾಗಿಯೂ ಇರುವ ರಘುಕುಲ ತಿಲಕನಾದ ಶ್ರೀರಾಮನೇ ನಿನ್ನ ಪ್ರಾಣಗಳನ್ನು ಕಳೆಯತಕ್ಕವನೆಂದು ಇನ್ನೂ ನಿನಗೆ ತಿಳಿಯಲಿಲ್ಲವೇ ಎಂದು ನಾನು ಹೇಳಿದುದಾಗಿ ತಿಳಿಸು ಎಂದನು. ಇಷ್ಟರಲ್ಲಿ ವಾಲಿಪುತ್ರನಾದ ಅಂಗದನು ಸುಗ್ರೀವನನ್ನು ಕುರಿತು, ಎಲೆ ಮಹಾರಾಜನೇ, ಇದೇನು? ಈ ನೀಚ ರಾಕ್ಷಸನೊಡನೆ ನಿನಗೆ ಇಷ್ಟು ಸಂಭಾಷಣೆಗಳೇಕೆ? ಇವನು ನಿಜವಾಗಿಯೂ ದೂತನಾಗಿ ಬಂದವನಲ್ಲ. ಇವನು ರಾವಣನಿಗೆ ಗೂಢಚಾರನೆಂದೇ ನನಗೆ ತೋರುವುದು. ಇವನು ಎಲ್ಲಿ ನಮ್ಮೆದಿರಾಗಿ ನಿಂತು ಮಾತಾಡುವ ನೆವದಿಂದಲೇ ನಮ್ಮ ಸೈನ್ಯದ ಪ್ರಮಾಣಗಳನ್ನೆಲ್ಲ ಕಂಡುಕೊಳ್ಳುತ್ತಿರುವನು. ಇವನನ್ನು ನಾವು ಇಲ್ಲಿಯೇ ಹಿಡಿದು ಕೊಂದು ಬಿಡಬೇಕು. ಇವನನ್ನು ತಿರುಗಿ ಲಂಕೆಯ ಕಡೆಗೆ ಬಿಡಬಾರದೆಂದೇ ನನಗೆ ತೋರುವುದು ಎಂದನು. ಇಷ್ಟರಲ್ಲಿಯೇ ಸುಗ್ರೀವಾಜ್ಞೆಯಿಂದ ಕೆಲವು ವಾನರರು ಆಕಾಶಕ್ಕೆ ಹಾರಿ ಆ ಶುಕನನ್ನು ಹಿಡಿದು ಅನಾಥನಂತೆ ಗೋಳಿಡುತ್ತಿರುವ ಆ ರಾಕ್ಷಸನನ್ನು ಹಗ್ಗಗಳಿಂದ ಕಟ್ಟಿ ತಂದರು. ಆಮೇಲೆ ಕೋಪ ಸ್ವಭಾವವುಳ್ಳ ಕೆಲವು ವಾನರರು ಆ ಶುಕನನ್ನು ಸುತ್ತಿ ಮುತ್ತಿ ಪೀಡಿಸುತ್ತಿರಲು ಆತನು ತಿರುಗಿ ಮಹಾತ್ಮನಾದ ರಾಮನನ್ನು ಕುರಿತು, ಅಯ್ಯೋ ರಾಮ, ಈ ವಾನರರು ನನ್ನ ರೆಕ್ಕೆಗಳನ್ನು ಮುರಿದು ಕಣ್ಣುಗಳನ್ನು ಕೀಳುತ್ತಿರುವರಲ್ಲ. ಇನ್ನು ನನ್ನ ಗತಿಯೇನು? ನಾನು ನಿಜವಾಗಿಯೂ ಯಾವ ತಪ್ಪನ್ನು ಮಾಡಿದವನಲ್ಲ. ದೂತ ಕಾರ್ಯಕ್ಕಾಗಿ ಬಂದವನು. ಹೀಗಿರುವಾಗಲೂ ಈ ವಾನರರ ಹಿಂಸೆಯಿಂದ ನಾನು ಇಲ್ಲಿ ಪ್ರಾಣವನ್ನು ಬಿಟ್ಟರೆ ನೀನೇ ನನ್ನನ್ನು ಕೊಲ್ಲಿಸಿದಂತಾಗುವುದು. ನಾನು ಹುಟ್ಟಿದುದು ಮೊದಲು ಸಾಯುವವರೆಗೆ ಮಾಡಿದ ಪಾಪಗಳೆಲ್ಲಕ್ಕೂ ನೀನೇ ಭಾಗಿಯಾಗಬೇಕಾಗುವುದು ಎಂದು ಕೂಗಿಕೊಂಡನು. ಈ ವಿಲಾಪವನ್ನು ಕೇಳಿದೊಡನೆ ರಾಮನು ಅವನಲ್ಲಿ ಮರುಕಗೊಂಡು ವಾನರರನ್ನು ಕುರಿತು, ಎಲೆ ವಾನರರೇ, ಅವನು ದೂತನು, ಅವನನ್ನು ಕೊಲ್ಲಬೇಡಿರಿ, ಅವನ ಕಟ್ಟುಗಳನ್ನು ಬಿಚ್ಚಿ ಕಳುಹಿಸಿಬಿಡಿರಿ ಎಂದು ಹೇಳಿ ಆ ವಾನರರಿಗೆ ಆಜ್ಞೆ ಮಾಡಿದನು. ಇಲ್ಲಿಗೆ 20ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.